ಆನೇಕಲ್ ತಾಲೂಕಿನ ವೀರಸಂದ್ರ ಗ್ರಾಮದಲ್ಲಿ ರಾಜಕಾಲುವೆ ತೆರವು ಕಾರ್ಯಾಚರಣೆಗೆ ಮುಂದಾದ ಅಧಿಕಾರಿಗಳ ಮೇಲೆ ಹಲ್ಲೆ ಮತ್ತು ನಿಂದನೆ ಪ್ರಕರಣ ವರದಿಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪವಿರುವ ಈ ಗ್ರಾಮದಲ್ಲಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಹೋದ ಅಧಿಕಾರಿಗಳ ತಂಡದ ಮೇಲೆ ಸ್ಥಳೀಯರಾದ ಸತೀಶ್ ಎಂಬುವವರು ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ವೀರಸಂದ್ರ ಗ್ರಾಮದ ಸರ್ವೆ ನಂಬರ್ 68, 70, 71 ಮತ್ತು 69 ಮಧ್ಯೆ ಹಾದು ಹೋಗಿರುವ 8 ಅಡಿ ಅಗಲದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಕೆಲವು ಮನೆಗಳನ್ನ ನಿರ್ಮಿಸಲಾಗಿತ್ತು. ಈ ಮನೆಗಳ ನಿವಾಸಿಗಳು ಬಾಡಿಗೆಗೆ ನೀಡುತ್ತಿದ್ದರು. ಅಲ್ಲದೆ ಚರಂಡಿ ನೀರು ಸರಾಗವಾಗಿ ಹರಿಯಲು ದಾರಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಹೆಬ್ಬಗೋಡಿ ನಗರಸಭೆ ಪೌರಾಯುಕ್ತ BL ರಾಜೇಂದ್ರ ಅವರ ಆದೇಶದ ಮೇರೆಗೆ ಅತ್ತಿಬೆಲೆ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ತೆರವು ಕಾರ್ಯಾಚರಣೆ ವೇಳೆ KSRP ಇಲಾಖೆಯಲ್ಲಿ ಉದ್ಯೋಗಿಯಾಗಿರುವ ಸತೀಶ್ ಎಂಬುವವರು ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಮತ್ತು ಅವರ ತಂಡದ ಮೇಲೆ 25 ಲಕ್ಷ ರೂಪಾಯಿ ಲಂಚದ ಆರೋಪ ಮಾಡಿದ್ದರು. ಮಾತ್ರವಲ್ಲದೆ ಅಧಿಕಾರಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಾಲಿಬಾನ್ ಗೂಂಡಾಗಳು ಎಂದು ಹೀಯಾಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಸತೀಶ್ ವಿರುದ್ಧ ಮೊಕದ್ದಮೆ ದಾಖಲಿಸುವಂತೆ ಹೆಬ್ಬಗೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರಿಗೆ ತಿಳಿಸಿದ್ದಾರೆ. ಕೂಡಲೇ ಸತೀಶ್ನನ್ನ ಬಂಧಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಉಪ ತಹಶೀಲ್ದಾರ್ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಮತ್ತು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಯತ್ನಿಸುವವರನ್ನ ಮಟ್ಟ ಹಾಕಲು ನಾವು ಪಣ ತೊಟ್ಟಿದ್ದೇವೆ ಎಂದಿದ್ದಾರೆ. ತೆರವು ಕಾರ್ಯಾಚರಣೆಯಲ್ಲಿ ಹೆಬ್ಬಗೋಡಿ ಪೌರಾಯುಕ್ತ DL ರಾಜೇಂದ್ರ, ಕಂದಾಯ ನಿರೀಕ್ಷಕ KT ನಾಗರಾಜು, ರಾಜಸ್ವ ನಿರೀಕ್ಷಕ ಸಂತೋಷ್ ಕುಮಾರ್, ಗ್ರಾಮ ಆಡಳಿತ ಅಧಿಕಾರಿ ಶ್ರೀನಿವಾಸ್, ಭೂಮಾಪನ ಇಲಾಖೆಯ ಆನೇಕಲ್ ಸತೀಶ್ M, ಹೆಬ್ಬಗೋಡಿ ನಗರಸಭೆ ಇಂಜಿನಿಯರ್ ಪ್ರಸನ್ನ ಮತ್ತು ಹೆಬ್ಬಗೋಡಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಗಳು ನಡೆಯುತ್ತಿವೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಹತ್ತೀವಿ. ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಮ್ಮ ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡೋಕ್ಕೂ ಟೈಮ್ ಕೊಡ್ದ ನಮ್ಮ ಅಕ್ಕವ್ರು ಇವ್ರ ಮನೆ ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಇವ್ರು ಬೆಲೆ ಕೊಡ್ತಾ ಇದ್ರು ಏನೋ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಮನೆಗಳೇನಿದೆ, ಮನೆಗಳ ಹೆಸರು ಹೊಡೆಯೋದನ್ನು ತಗೊಳ್ರಿ. ನಾಳೆ ಹೈಕೋರ್ಟಿಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು. ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ಕರೆಕ್ಟ್ ಇದೆಯಲ್ಲ, ಅಲ್ಲಿ ಮಳೆ ಹೊಡೆದ್ಬಿಟ್ಟು ಒಂದು ಬಾತ್ರೂಮ್ಸ್ ಹಿಂದೆ ಎಷ್ಟು ಇದೆಯಲ್ಲ ಅಷ್ಟು ಬಾತ್ರೂಮ್ ಇದ್ರ ಮೇಲೆ ನಿಂತಿದೆ. ನಿಮ್ಗೆ ಆ ಕಡೆಗೂ ಜಾಗ ಸಿಗುತ್ತೆ, ಈಗ ಈ ಕಡೆಗೂ ಜಾಗ ಸಿಗುತ್ತೆ. ನೀವು ಮಾಡ್ಕೊಂಡಿದ್ರಲ್ಲ ಚರಂಡಿ ಸಣ್ಣ ಪುಟ್ಟ, ಅದೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಚರಂಡಿ ಸಿಗುತ್ತೆ ನಿಮಗೆ. ಒಟ್ಟಾರೆ ಹೇಗಾಗುತ್ತೆ ಅಂದ್ರೆ ಒಂದು ಚೈನ್ ಅರ್ಧ ಚೈನ್ ಬರುತ್ತೆ ಕರೆಕ್ಟಿಗೆ. ನಾವು ಕಾಮನ್ ಆಗಿ 8 ತಗೊಂಡಿದ್ದೀವಿ. ಒಂದೊಂದು ನಂಬರಲ್ಲಿ ಒಂದೊಂದು ಜಾಸ್ತಿ ಇದೆ. ಒಂದು ಚೈನ್ ಒಂದರಲ್ಲಿ ಒಂದು ಇದು ಮಾತ್ರ ತಗೊಂಡಿದ್ದೀವಿ. ಇದೆ ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಹತ್ತೀವಿ. ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಮ್ಮ ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡೋಕ್ಕೂ ಟೈಮ್ ಕೊಡ್ದ ನಮ್ಮ ಅಕ್ಕವ್ರು ಇವ್ರ ಮನೆ ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಇವ್ರು ಬೆಲೆ ಕೊಡ್ತಾ ಇದ್ರು ಏನೋ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಮನೆಗಳೇನಿದೆ, ಮನೆಗಳ ಹೆಸರು ಹೊಡೆಯೋದನ್ನು ತಗೊಳ್ರಿ. ನಾಳೆ ಹೈಕೋರ್ಟಿಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು. ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ಕರೆಕ್ಟ್ ಇದೆಯಲ್ಲ, ಅಲ್ಲಿ ಮಳೆ ಹೊಡೆದ್ಬಿಟ್ಟು ಒಂದು ಬಾತ್ರೂಮ್ಸ್ ಹಿಂದೆ ಎಷ್ಟು ಇದೆಯಲ್ಲ ಅಷ್ಟು ಬಾತ್ರೂಮ್ ಇದ್ರ ಮೇಲೆ ನಿಂತಿದೆ. ನಿಮ್ಗೆ ಆ ಕಡೆಗೂ ಜಾಗ ಸಿಗುತ್ತೆ, ಈಗ ಈ ಕಡೆಗೂ ಜಾಗ ಸಿಗುತ್ತೆ. ನೀವು ಮಾಡ್ಕೊಂಡಿದ್ರಲ್ಲ ಚರಂಡಿ ಸಣ್ಣ ಪುಟ್ಟ, ಅದೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಚರಂಡಿ ಸಿಗುತ್ತೆ ನಿಮಗೆ. ಒಟ್ಟಾರೆ ಹೇಗಾಗುತ್ತೆ ಅಂದ್ರೆ ಒಂದು ಚೈನ್ ಅರ್ಧ ಚೈನ್ ಬರುತ್ತೆ ಕರೆಕ್ಟಿಗೆ. ನಾವು ಕಾಮನ್ ಆಗಿ 8 ತಗೊಂಡಿದ್ದೀವಿ. ಒಂದೊಂದು ನಂಬರಲ್ಲಿ ಒಂದೊಂದು ಜಾಸ್ತಿ ಇದೆ. ಒಂದು ಚೈನ್ ಒಂದರಲ್ಲಿ ಒಂದು ಇದು ಮಾತ್ರ ತಗೊಂಡಿದ್ದೀವಿ.
ಇದೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಹಾಕ್ತೀವಿ. ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಾವು ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡೋಕ್ಕೂ ಟೈಮ್ ಕೊಡದೆ ನಮ್ಮ ಅಕ್ಕ ಅವರು ಇವ್ನ ಮನೆಯನ್ನು ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಇವ್ರು ಬೆಲೆ ಕೊಡ್ತಾ ಇದ್ರು ಏನೋ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಮನೆಗಳೇನಿದೆ, ಮನೆಗಳ ಹೆಸರು ಹೊಡೆಯೋದನ್ನು ತಗೊಳ್ರಿ. ನಾಳೆ ಹೈಕೋರ್ಟಿಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು. ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ಕರೆಕ್ಟ್ ಇದೆಯಲ್ಲ, ಅಲ್ಲಿ ಮಳೆ ಹೊಡೆದ್ಬಿಟ್ಟು ಒಂದು ಬಾತ್ರೂಮ್ಸ್ ಹಿಂದೆ ಎಷ್ಟು ಇದೆಯಲ್ಲ ಅಷ್ಟು ಬಾತ್ರೂಮ್ ಇದ್ರ ಮೇಲೆ ನಿಂತಿದೆ. ನಿಮ್ಗೆ ಆ ಕಡೆಗೂ ಜಾಗ ಸಿಗುತ್ತೆ, ಈಗ ಈ ಕಡೆಗೂ ಜಾಗ ಸಿಗುತ್ತೆ. ನೀವು ಮಾಡ್ಕೊಂಡಿದ್ರಲ್ಲ ಚರಂಡಿ ಸಣ್ಣ ಪುಟ್ಟ, ಅದೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಚರಂಡಿ ಸಿಗುತ್ತೆ ನಿಮಗೆ. ಒಟ್ಟಾರೆ ಹೇಗಾಗುತ್ತೆ ಅಂದ್ರೆ ಒಂದು ಚೈನ್ ಅರ್ಧ ಚೈನ್ ಬರುತ್ತೆ ಕರೆಕ್ಟಿಗೆ. ನಾವು ಕಾಮನ್ ಆಗಿ 8 ತಗೊಂಡಿದ್ದೀವಿ. ಒಂದೊಂದು ನಂಬರಲ್ಲಿ ಒಂದೊಂದು ಜಾಸ್ತಿ ಇದೆ. ಒಂದು ಚೈನ್ ಒಂದರಲ್ಲಿ ಒಂದು ಇದು ಮಾತ್ರ ತಗೊಂಡಿದ್ದೀವಿ. ಇದೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಹಾಕ್ತೀವಿ. ಅಧಿಕಾರಿಗಳನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ, ಈ ಘಟನೆ ನಡೆದ ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ತೆರವು ಕಾರ್ಯಾಚರಣೆ ಪೂರ್ಣ ಆಗಿದೆಯಾ? ಇನ್ನು ತೆರವು ಕಾರ್ಯ ಇನ್ನು ಪೂರ್ಣ ಆಗ್ಲಿಲ್ಲ. ಅವತ್ತು ಅಲ್ಲಿ ಸಾರ್ವಜನಿಕರು ಮತ್ತೆ ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಗುಂಡ ವರ್ತನೆ ತೋರಿದ್ದು, ಮತ್ತೆ ನಾವು ಕೇಳಿದಿರೋ ಮಾಡಿದಿರೋ ಬಂದು ತೆರವುಗೊಳಿಸ್ತಾ ಇದ್ದೀರ ಅಂದ್ಬಿಟ್ಟು ಮಾತಿನ ಚಕಮಕಿ ನಡೀತು. ಅಲ್ಲಿ ಸಲೀಯವಾಗಿ ಯಾರೋ ಅಧಿಕಾರಿ ಅಂತ ಯಾವ್ದು ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ ಅಂತ ಸತೀಶ್ ಎಂಬ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೂ ಆ ಹೆಸರು ಸಂಪೂರ್ಣವಾಗಿ ಗೊತ್ತಿಲ್ಲ. ಮಧ್ಯವರ್ತಿ ಮುಖಾಂತರ ನಮ್ಗೆ ಸತೀಶ್ ಅಂತ ಗೊತ್ತಾಗಿದೆ. ಆದ್ರೆ ಆತನು ತಾಲಿಬಾನು ಗೂಂಡಾಗಳು, ಸರ್ಕಾರಿ ಅಧಿಕಾರಿಗಳು, ಮತ್ತೆ ನೀವು 25 ಲಕ್ಷ ಆರೋಪ 25 ಲಕ್ಷ ಕೊಟ್ರೆ ನೀವು ಜಾಗ ಬಿಟ್ಟು ಹೋಗ್ತೀರಂತೆ ಅಂತ ಆರೋಪ ಮಾಡ್ದ. ಅದು ಸತ್ಯಕ್ಕೆ ಎಷ್ಟು ದೂರವಾದದಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಸರ್ಕಾರಿ ಜಾಗ ಉಳಿಸೋದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯವ್ಯಾಪಿಯನ್ನು ಎಲ್ಲಾ ಕಡೆಯನ್ನು ಒತ್ತುವರಿ ತೆರವುಗೊಳಿಸ್ತಾ ಇದ್ದಾರೆ. ಆದ್ರೆ ರಾಜಕಾಲುವೆ, ಕುಂಟೆ, ಕೆರೆ, ದಾರಿಯನ್ನ ಒತ್ತುವರಿ ಮಾಡ್ಕೊಂಡಿರೋದು, ಇನ್ನು ಈ ತರ ಸರ್ಕಾರಿಗೆ ಸಂಬಂಧಪಟ್ಟಿರುವಂತ ಜಾಗಗಳೆಲ್ಲ ಒತ್ತುವರಿ ಮಾಡ್ಕೊಂಡಿರೋನ್ನ ತೆರವುಗೊಳಿಸಿ ಸರ್ಕಾರಕ್ಕೂ ಒಪ್ಪಿಸ್ತಾ ಇದ್ದಾರೆ. ಇವರು ಅದೇ ರೀತಿ ಅತಿ ಬೆಲೆ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಸಾರು ಅವ್ರನ್ನು ತೆರವುಗೊಳಿಸಕ್ ಹೋಗಿದ್ದಾಗ ಮಾತಿನ ಚಕಮಕಿ. ಅವರು ಬೆಳಗ್ಗೆಯಿಂದ ಹೋಗಿ ಎಲ್ಲಾರ್ಗು ನೋಟಿಸ್ ಕೊಟ್ಟು ಇವ್ ಖಾಲಿ ಅಂತ ಹೇಳಿದಾಗ ಇದೆ ಈಗ್ಲೇ ಬರ್ತೀನಿ ಅಂದ್ಬಿಟ್ಟು ಯಾರೋ ಅಲ್ಲಿ ಮಾಲೀಕ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿರೋಂತ ಮಾಲೀಕ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದಾಗ ಯಾವ್ದೋ ಡಾಕ್ಯುಮೆಂಟ್ ಕೊಟ್ಟು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದಾಗ ಆನ್ಲೈನ್ ಅಲ್ಲಿ ಇದು ನಮ್ ವ್ಯಾಪ್ತಿಗೆ ಬರಲ್ಲ, ರಾಜಕಾರಣ ಯಾವ್ದೇ ಕಾರಣ ಕೋರ್ಟಲ್ಲಿ ಸ್ಟೇ ಕೊಡಲ್ಲ, ಯಾವ ಕೋರ್ಟಲ್ಲಿ ಸ್ಟೇ ಕೊಡಲ್ಲ, ರಾಜಕಾರಣ ಹೆಂಗ್ ಸ್ಟೇ ಕೊಡ್ತಾರೆ, ಅದ್ ಹೆಂಗೆ ಏನು ಜಡ್ಜ್ ಅವರು ಹೆಂಗ್ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಇವ್ರು ವಾದ ಆಗಿತ್ತು ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಅವ್ರದ್ದು. ಆದ್ರೂ ಅವರು ಇಲ್ಲ ನಮ್ಗೆ ಸ್ಟೇ ಕೊಟ್ಟಿದ್ದಾರೆ ಅಂತ ಅವ್ರ ವಾದ. ಆದ್ರೆ ಬೇರೆ ಆಸ್ತಿಗಳಾಗಿದ್ರೆ ಸ್ಟೇ ಸಿಗುತ್ತೆ, ರಾಜಕಾಲುವೆಗಳ ಕೆರೆಗಳಿಗೆ ಯಾವ್ದೇ ಕಾರಣ ಸ್ಟೇ ಕೊಡಲ್ಲ ಅಂತ ಇವರು. ಯಾಕಂದ್ರೆ ನಮ್ಗೆ ಡೈರೆಕ್ಷನ್ ಇರುತ್ತೆ, ಸರ್ಕಾರನು ಡೈರೆಕ್ಷನ್ ಕೊಟ್ಟಿರ್ತದೆ. ನಮ್ಮ ಮೇಲಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಓರ್ ಆಗಿರ್ಬೋದು, ಬೆಂಗಳೂರು ನಗರ ಜಿಲ್ಲಾ ಡಿಸಿ ಆಗಿರ್ಬೋದು, ನಮ್ಗೆ ನೀವು ನಿಮ್ಮ ಕಾಯಕದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಿಮ್ ಸರ್ಕಾರಿ ಜಾಗಗಳು ಉಳಿಸಿ ಅಂತ ಆದೇಶ ಮಾಡಿದ್ರೆ ನಾನು ಅದು ಉಳ್ಸಕ್ ಬಂದಿದ್ದೀನಿ. ಹೆಬ್ಬಗೋಡಿ ಪೌರ ಆಯುಕ್ತರು ಅವ್ರನ್ನ ಅಲ್ಲಿ ಸ್ಪಾಟ್ ಬಂದು ಮಾಜರ್ ಬಂದಿದ್ರು. ಅವ್ರು ನಮ್ಗೆ ಮಳೆಗಾಲದಲ್ಲಿ ನೀರು ಅತಿ ಹೆಚ್ಚಾದಾಗ ಅದು ಮನೆಗಳ ಮೇಲೆ ಬರ್ತಾ ಇತ್ತು. ಅದು ಆ ಮಳೆಗಾಲದಲ್ಲಿ ನಮ್ ಕಂಪ್ಲೇಂಟ್ ಬರ್ತಾ ಇದೆ. ಈಗ ಅದಕ್ಕೆ ಆದೇಶದ ಮೇಲೆ ನಾವು ತೆರವು ಬಂದಿದ್ವಿ ಅಂದಾಗ ಗ್ರಾಮಸ್ಥರು ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಡ್ಡಿಪಡಿಸುವ ನಾವು FIR ಮಾಡ್ತೀವಿ ಅಂತ ಹೆಬ್ಬಗೋಡಿ ಪೊಲೀಸರನ್ನು ಕಳಿಸಿ ನಾವು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು FIR ಆಗಿದೆಯಲ್ಲ ಗೊತ್ತಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರಾ? ಮಾಡಿದಾರೆ. ಅಲ್ಲಿ ಇದ್ರು ಅವರು ಪೊಲೀಸರು ಕೂಡಲೇ ಬಂದ್ಬಿಟ್ರು. ಇವ್ರು ಮಾಹಿತಿ ಕೊಟ್ಟ ತಕ್ಷಣ ಕೂಡಲೇ ಪೊಲೀಸರು, ಹೆಬ್ಬಗೋಡಿ ಪೊಲೀಸರು ಬಂದ್ರು. ಎಲ್ಲ ಲಾಸ್ಟ್ ರಾತ್ರಿ 8 ಗಂಟೆ ಆಗಿತ್ತು ಅವತ್ತಿನ ದಿವಸ ಇದ್ದು. ಅವ್ರು ಎಲ್ಲ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ರು. ಅದನ್ನ ಆ ವ್ಯಕ್ತಿ ಯಾರು ತಾಲಿಬಾನ್ ಗುಂಡ ಅಂತ ಹೇಳದಂತ ವ್ಯಕ್ತಿ, 25 ಲಕ್ಷ ಆರೋಪ ಮಾಡಿದ ವ್ಯಕ್ತಿ ಅಲ್ಲಿ ಕಾಣೆ ಆಗ್ಬಿಟ್ಟ. ಈಗ 25 ಲಕ್ಷ ಲಂಚದ ಆರೋಪ ಮಾಡಿದಾರಲ್ಲ, ಇದಕ್ಕೆ ಯಾವ್ದಾದ್ರು ದಾಖಲೆ ಅಥವಾ ಸಾಕ್ಷಿ ಏನಾದ್ರು ಇದೆಯಾ? ಮೇಲ್ನೋಟಕ್ಕೆ ನಮ್ಗೆ ಯಾವ್ದು ಕಂಡು ಬಂದಿಲ್ಲ. ಯಾಕೆ ನಾವ್ ಅಲ್ಲೇ ಇದ್ವಿ. ಅದ್ 25 ಲಕ್ಷ ಆರೋಪ ಮಾಡಿದ್ರೆ ಅವ್ರೇನ್ ತೆರವು ಮಾಡಕ್
ಹೋಗ್ತಾ ಇದ್ರು ಅಂತ ಅಧಿಕಾರಿಗಳು ನಮ್ಮ ಎಕ್ಸ್ಟ್ರಾ ಪ್ರಶ್ನೆ. ಯಾಕಂದ್ರೆ ಯಾರೇ ಆಗ್ಲಿ ದುಡ್ಡು ಇಸ್ಕೊಂಡು ಯಾರನ್ನ ತೆರವು ಮಾಡಕ್ ಹೋಗ್ತಾರಾ? ಇದು ಅದು ಸತ್ಯಕ್ಕೆ ದೂರವಾದದ್ದು ಮಾತಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತಂತ ನಮ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ 25 ಲಕ್ಷ ಕೊಡಂಗಿದ್ರೆ ಏನಕ್ಕೆ ಇವ್ರು ತೆರವು ಹೋಗ್ತಾ ಇದ್ರು? ಹೌದೌದು. ಇವರು ದೇಶಪೂರ್ವಕವಾಗಿ ಅಧಿಕಾರಿಗಳ ಮೇಲೆ ಬೇರೆ ರೀತಿ ಡೈವರ್ಟ್ ಮಾಡಿ ಆ ಜಾಗನ ಉಳಿಸ್ಕೊಳ್ಳೋಕೋಸ್ಕರ ಹುನ್ನಾರ ಹಾಕ್ತಾ ಇರ್ತಾರೆ. ಹುನ್ನಾರ ಹಾಕೋದ್ರಿಂದ ಸರ್ಕಾರಿ ಜಾಗಗಳು ಯಾರಪ್ಪನ ಸೊತ್ತು ಅಲ್ಲಲ್ಲ. ಯಾಕಂದ್ರೆ ರಾಜಕಾಲುವೆಗಳು, ಕೆರೆಗಳು, ಕುಂಟೆಗಳು ಇವತ್ತಿನ ಕಾಲದಲ್ಲಿ ಮಳೆ ಬಂದ್ರೆ ಬೆಂಗಳೂರು ಮಹಾನಗರನೇ ಮುಳುಗೋಗ್ತಾ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋದೆ. ಸುಮಾರು ಕೆರೆ ಕೋಡಿಯಲ್ಲಿ ಒಂದು ಚೈನ್ ಇದ್ರೆ ಅಲ್ಲಿ ಓದ್ತಾ 2 ಅಡಿ ಇರುತ್ತೆ. 2 ಅಡಿಯಲ್ಲಿ ಒಂದು ಚೈನ್ ನೀರು 2 ಅಡಿಯಲ್ಲಿ ಹೋಗುತ್ತಾ, ಆ ನೀರಲ್ಲಿ ಹೋಗುತ್ತೆ, ರಸ್ತೆ ಮೇಲೆ ಬರುತ್ತೆ. ರಸ್ತೆ ಮೇಲೆ ಬಂದಾಗ ಯಾರು ಪ್ರಾಬ್ಲಮ್? ಮನೆಗಳಿಗೆ, ಅಂಗಡಿಗಳಿಗೆ, ಅಂಗಡಿ ರಸ್ತೆ ಮೇಲೆ ಹೋಗೋ ಬಸ್ಸು, 2 ವೀಲರ್, 4 ವೀಲರ್ ಎಲ್ಲ ಮುಳುಗೋಗ್ತಾ ಇರುತ್ತೆ. ಮುಳುಗೋದಾಗ ಮತ್ತೆ ಸರ್ಕಾರನೇ ಬೈಯೋದು, ಸರ್ಕಾರ ಸರಿ ಇಲ್ಲ ಅಂತ. ಯಾರು ಇದು ಕೊನೆಗಾರ? ನಾವೇ ಹೊಣೆಗಾರ. ಅಂದ್ರೆ ರಾಜಕಾಲುವೆಗಳು ನೀವ್ ಯಾಕೆ ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಕೊಂತೀರಾ, ನಿರ್ಮಾಣ ಮಾಡ್ಕೊಂತೀರಾ? ಇದು ಯಕ್ಷ ಪ್ರಶ್ನೆ ಆಗಿದೆ. ಆ ಟೈಮಲ್ಲಿ ಮಾತ್ರ ಲಬೋ 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 ಅಂತ ಬಾಯಿ ಬಡ್ಕೋತಾರೆ. ಈ ಟೈಮಲ್ಲಿ ಮಾತ್ರ ರಾಜಕಾಲುವೆಗಳು, ರಸ್ತೆಗಳು ಒತ್ತುವರಿ ಆಗಿದ್ರೆ ಅಧಿಕಾರಿಗಳು ಬಿಡ್ಸಕ್ ಹೋದ್ರೆ ಇಲ್ದಿರ ತೇಜೋವಧೆ ಮಾಡೋದು ಬೇರೆ. ಆಮೇಲೆ ಅವ್ರ ಮನೆಯಲ್ಲಿ ಇರೋರ್ನ ಎಲ್ಲಾನು ಕರೆದು ಮಾತಾಡೋದು ಬೇರೆ. ಇದು ಕೆಟ್ಟ ಭಾಷೆ ಆಗಿರೋದ್ರಿಂದ ಅವ್ರಿಗೂನು, ಯಾಕಂದ್ರೆ ಅವರು ನಾವು ಮನುಷ್ಯರಾಗಿರ್ತಾರಲ್ಲ ಅಧಿಕಾರಿಗಳೇನು ಅವ್ರ ಮನೆಗೆ ಒತ್ಕೊಂಡು ಹೋಗ್ತಾ ಇಲ್ಲಲ್ಲ. ಅವ್ರುನು ಕಾರ್ಯ ಶ್ರದ್ಧಾ ಭಕ್ತಿಯಿಂದ ನಾವು ಇಸ್ಕೊಳ್ಳೋಂತ ಸಂಬಳಕ್ಕೆ, ಸರ್ಕಾರ ಕೊಡಂತ ಸಂಬಳಕ್ಕೆ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಕೆಲಸ ಮಾಡೋದಕ್ಕೆ ಬಂದಿರ್ತೀವಿ. ನಮ್ಮನ್ನ ಹಿಂದಿರೋದಂತ ಇವರು ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ತೇಜೋವಧೆ ಮಾಡಿ ನಮ್ಮ ಮನೆಯವ್ರನ್ನ ಎಳೆದು ಮತ್ತೆ ನಮ್ಮ ಮೇಲೆ ಲಂಚ ಆರೋಪ ಮಾಡಿ ತಾಲಿಬಾನ್ ಗೂಂಡಾಗಳಂತ ಹೇಳಿ ಬೇರೆ ಅವಚ ಶಬ್ದದಿಂದ ಬೈದಿರೋದ್ರಿಂದ ನಮ್ಗೆ ಹರ್ಟುಂಟಾಗಿದೆ ಅಂದ್ಬಿಟ್ಟು FIR ಮಾಡಿಸ್ತೀವಿ ಅಂತ ಹೇಳಿ FIR ಕಂಪ್ಲೇಂಟ್ ನಮ್ಮ ಮುಂದಿನ ಬಡಿದ್ರು. ಅದು ಇವಾಗ ಕಂಪ್ಲೇಂಟ್ ಆಗಿದೆಯಲ್ಲ ಕಾದ್ ನೋಡ್ಬೇಕು. ಅಲ್ಲ ವರದಿ ಅದೇನಾದ್ರು FIR ಆಗಿದ್ರೆ ಅದ್ ತರ್ಸ್ಕೊಂಡು ಮಾಹಿತಿ ಕೊಡ್ಬೇಕಾಗ್ತದೆ ಸುರೇಖಾ. ಈಗ ಸ್ಥಳೀಯ ನಿವಾಸಿಗಳು ಅಲ್ಲೇ ಇರೋರು ಅವ್ರೇನ್ ಪ್ರತಿಕ್ರಿಯೆ ನೀಡ್ತಾರೆ ಇದ್ರ ಬಗ್ಗೆ? ತೆರವು ಕಾರ್ಯಾಚರಣೆಗೆ ಅವ್ರೇನಾದ್ರು ಬೆಂಬಲ ನೀಡ್ತಾ ಇದ್ದಾರಾ? ಕೆಲವ್ರು ನೀಡ್ತಾ ಇದಾರೆ, ಕೆಲವ್ರು ನೀಡಲ್ಲ. ಯಾಕಂದ್ರೆ ಈಗ ಆಸ್ತಿ ಕಳ್ಕೊಂತ ಇದೀವಿ ಅಂದ್ಬಿಟ್ಟು ನೀಡಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತು ಅದು ನೀರ್ಗಾಳಿವೆ ಅಂತ ಇದೆಯಂತೆ. ಆಗಿನ ಕಾಲದಲ್ಲಿ ಅಂದ್ರೆ 1968ರಲ್ಲಿ ಇದೆಯಂತೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಮಳೆಗಳು ಕಮ್ಮಿ ಆಗ್ತಿರಂದ್ರೆ ಅದು ಒತ್ತುವರಿ ಮಣ್ಣು ಅವೆಲ್ಲ ಮುಚ್ಕೊಂಡು ಮನೆಗಳು ಕಟ್ಕೊಂಡು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮನೆ ಮಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ಹಣದಲ್ಲಿ ದುಡ್ಡು ಇಸ್ಕೊಂಡು ಇವರು ಅನುಭವಿಸ್ತಾ ಇದ್ದಾರೆ. ಈಗ ಬಾಡಿಗೆ ದುಡ್ಡು ಹೋಗ್ಬಿಡ್ತದಲ್ಲ, ರಾಜಕೀಯ ತೆರವುಗೊಳಿಸ್ತಾರೆ, ಮನೆಗಳೆಲ್ಲ ಹೊಡೆದಾಕ್ತಾರಲ್ಲ ಅಧಿಕಾರಿಗಳು. ಬಾಡಿಗೆಗಳು ಹೋದ್ಮೇಲೆ ಯಾರನ್ನಾದ್ರೂ ಸುಮ್ಮನೆ ಇರ್ತಾರ? ಹಣ ಸಂಪಾದನೆ ಆಗುವಾಗ ಯಾರನ್ನು ಅದಕ್ಕೆ ಕಳ್ಕೊಳೋದಕ್ಕೆ ಇಷ್ಟಪಡಲ್ಲ. ಅದು ಬೇರೆ ಏನೋ ಈಗ ದೂರದಿಂದ ನೋಡಿದಾಗ ಯಾರ್ದು ಮನೆ ಹೋಗ್ತಾ ಇದ್ದಾಗ ನಮ್ಗೇನೋ ಅನ್ನೋ ಮಟ್ಟಕ್ಕೆ ಬೇರೆ ಕೆಲವರು ಖುಷಿ ಪಡ್ತಾರೆ. ಆದ್ರೆ ಅವ್ರ ಸ್ಥಳದಲ್ಲಿ ಅವ್ರ ಮನೆ ಕಟ್ಕೊಂಡು ರಾಜಕೀಯ ವಲಯ ಕಾಲುವೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಸರ್ಕಾರಿ ಜಾಗಗಳಾಗಿರ್ಬೋದು, ಅದು ಅನುಭವಿಸ್ತಾ ಇರುವಾಗ ಅವ್ರು ಬಿಟ್ಕೊಡಕ್ ರೆಡಿ ಇರ್ತಾರ? ಬಿಟ್ಕೊಡಕ್ ರೆಡಿ ಇರಲ್ಲ. ಇದು ಎಲ್ಲಾರನ್ನು ನಾನು ಹೇಳೋದೇನಂದ್ರೆ, ಒಬ್ಬ ವರದಿಗಾರನಾಗಿ ಇದು ಮಳೆಗಾಲದಲ್ಲಿ ಲಬೋ ಲಬೋ ಅಂತ ಬಾಯಿ ಪಡ್ಕೊಳ್ಳೋದಕ್ಕಿಂತ ಬೇಸಿಗೆಯಲ್ಲಿ ತೆರವು ರಾಜಕಾಲುವೆಗಳು, ರಸ್ತೆಗಳು ಒತ್ತುವರಿಗೆ ಆಗಿರೋ ತೆರವು ಮಾಡೋದಕ್ಕೆ ಅನುಕೂಲ ಮಾಡ್ಕೊಟ್ರೆ ಅಧಿಕಾರಿಗಳಿಗೆ ಮಳೆಗಾಲದಲ್ಲಿ ಸಮಸ್ಯೆ ಇರಲ್ಲ. ನಿಮ್ಮ ಆಸ್ತಿ ನೀವು ಅನುಭವಿಸ್ಕೊಳ್ರಿ, ಯಾರು ಪ್ರಶ್ನೆ ಮಾಡಲ್ಲ. ಅವ್ರು ಅದನ್ನೇ ಹೇಳ್ತಾರೆ, ನಿಮ್ಮ ಆಸ್ತಿಗೆ ನಾವು ಬರಲ್ಲ, ನಿಮ್ಮ ಸರ್ವೆ ನಂಬರ್ಗಳು, ನಿಮ್ಮ ಸ್ವಂತ ಆಸ್ತಿಗೆ ನಾವು ಕೈ ಮುಟ್ಟೋದೇ ಇಲ್ಲ. ರಾಜಕಾಲುವೆ ಬಿಟ್ಕೊಡಂದ್ರೆ ಅವ್ರು ತಯಾರಿಲ್ಲ. ಆಮೇಲೆ ಅವ್ರ ಮನೆಯವ್ರನ್ನ ಅವ್ರ ರಿಲೇಷನ್ ಕರ್ಕೊಂಡ್ಬಂದು ಬಯಸೋದು ಬೇರೆ. ಅವ್ರ ಮನೆಗೆ ಯಾರು ಅಧಿಕಾರಿನಂತೆ, ಮನೆಗೆ ಅಳಿಯ ಬಂದು ಎಷ್ಟೊಂದ್ರೆ ಅಷ್ಟು ಮಾತಾಡ್ತಾ ಇದ್ದಾನೆ. ಆತ್ನ ಒಂದು ಸರ್ಕಾರಿ ಉದ್ಯೋಗಸ್ಥನಾಗಿರೈತೆ, ಸರ್ಕಾರಿ ಅಧಿಕಾರಿಗಳನ್ನ ದೂಷಣೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೆಲವರು ಅಲ್ಲಿ ದೂಷಣೆ ಮಾಡ್ತಾ ಇದ್ದಾರೆ. ನಾವು ಚರ್ಚೆ ಮಾಡ್ತಾ ಇದ್ರೆ ನಾವು ಕಂಡು ಅಲ್ಲಿ ನಾವು ವಿಜುವಲ್ ಅಲ್ಲಿ ನಾವು ವಿಡಿಯೋ ಮಾಡ್ಕೊಂಡ ನಮ್ಗೂ ಕಂಡು ಬಂತು. ಇದು ಎಷ್ಟು ಮಟ್ಟಿಗೆ ಸರಿ? ಆತ್ನ ಸರ್ಕಾರಿ ಉದ್ಯೋಗಸ್ಥನಾಗಿ ಆತ್ನ ಒಂದು ಬೈದ್ರೆ ಮನೆಯವ್ರನ್ನ ಹಿಡಿದು ಕೆಟ್ಟ ಪದಗಳಲ್ಲಿ ಯಾರು ತಾನೇ ಸುಮ್ಮನೆ ಸರ್ಕಾರಿ ಅಧಿಕಾರಿಯಾಗಿ ಮತ್ತೊಬ್ರು ಅಧಿಕಾರಿಗೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಉಪತಹಸೀಲ್ದಾರ್ ನವೀನ್ ಕುಮಾರ್ ಯಕ್ಷ ಪ್ರಶ್ನೆ ಮಾಡಿದ್ರು. ಎಸ್ ಮುನಿಯಪ್ಪ ಅವರೇ, ಧನ್ಯವಾದ.
ನಾಳೆ ಹೈಕೋರ್ಟ್ಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು, ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ ಇದೆ. ನಾವು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಹಾಕ್ತೀವಿ, ಅಧಿಕಾರಿಗಳನ್ನ ಇನ್ನೊಂದ್ಸರಿ ತೋರಿಸಿ ನಾವು ಸಾಯೋ ತನಕ ಇವ್ರ ಮೇಲೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದರೆ ಊಟ ಮಾಡೋಕ್ಕೂ ಟೈಮ್ ಕೊಡದೆ ನಮ್ಮ ಅಕ್ಕವ್ರು ಇವ್ರ ಮನೆಯನ್ನು ಹೊಡೆದಾಕಿದ್ದಾರೆ. ಮನೆ ಊಟ ಮಾಡಿ ಬರೋಕ್ಕೂ ಬಿಡ್ದಿರ ಮನೆ ಹೊಡೆದಾಕಿದ್ದಾರೆ. ಇವತ್ತು ಹೇಳೋರು ಮಾಡೋರು ಯಾರೂ ಇಲ್ಲ. ಈಗ ಸರ್ಕಾರ ಹಂಗಿದೆಯೋ ಇಲ್ಲ ಸರ್ಕಾರಕ್ಕೆ ಇವ್ರು ಬೆಲೆ ಕೊಡ್ತಾ ಇದ್ರು ಏನೋ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಮನೆಗಳೇನಿದೆ, ಮನೆಗಳ ಹೆಸರು ಹೊಡೆಯೋದನ್ನು ತಗೊಳ್ರಿ. ನಾಳೆ ಹೈಕೋರ್ಟ್ಗೆ ಇದನ್ನೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ಬೇಕು, ಇಂಥವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ, ನಿಮ್ಮಂಥ ಮೀಡಿಯಾ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ ಇದೆ. ನಾವು ಹೈಕೋರ್ಟ್ನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸರ್ಕಾರಿ ಅಧಿಕಾರಿಯಾದಂಥ ಏನು ಒತ್ತುವರಿ ಕಾರ್ಯಾಚರಣೆ ವೇಳೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಅಧಿಕಾರಿ ಮತ್ತೊಬ್ಬರು ಅಧಿಕಾರಿಗೆ ಅಡ್ಡಿಪಡಿಸಿದ್ರಲ್ಲ, ನವೀನ್ ಕುಮಾರ್ ತಹಶೀಲ್ದಾರ್ ಅವರು ಕಾರ್ಯಾಚರಣೆಗೆ ಹೋಗಿದ್ದಾಗ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಈಗ ನವೀನ್ ಕುಮಾರ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಎಷ್ಟು ಸತ್ಯ ಅಸತ್ಯತೆಗಳನ್ನ ತಿಳ್ಕೊಳ್ಳೋಣ. ನವೀನ್ ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ರಾಜಕಾಲುವೆ ತೆರವು ಕಾರ್ಯಾಚರಣೆ ಆರಂಭಿಸಲು ಕಾರಣ ಏನ್ ಸರ್? ಮೇಡಮ್, ಇದು ಸುಮಾರು 1 ವರ್ಷದಿಂದ ಇದನ್ನ ನಾವು ಸರ್ವೆ ಮಾಡಿಸ್ತಾ ಇದ್ರಿ. ಈ ರಾಜಕಾಲುವೆ ಏನಾಗುತ್ತೆ, 1962 ಇಂದ ಪ್ರಿಲಿಮಿನರಿ ಕ್ರಾಸ್ ಅಲ್ಲಿ ನಮ್ಮ ಸರ್ವೆ ಇದರಲ್ಲಿ ಈ ನೀರ್ಗಾಲುವೆ ಅಂತ ಬರುತ್ತೆ ಮೇಡಮ್. ನೀರ್ಗಾಲುವೆ 8 ಅಡಿ ಜಾಗ ಬರುತ್ತೆ. ಅದು ಮಾಡ್ಕೊಂಡ್ ಬಂದಿರ್ತಾರೆ. ಇದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಜಾಗದಲ್ಲಿ ಮನೆಗಳು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಇವರು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ವಾಸ ಇರ್ತಾರೆ. ಹೋದ ವರ್ಷ 2024 ವರ್ಷದಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ. ನೀವು ಇದನ್ನ ಮನೆಯನ್ನ ತೆರವು ಮಾಡ್ಕೊಡ್ಬೇಕು, ಇದನ್ನ ನೀವು ಇದ್ ಮಾಡ್ಕೊಡಿ ಅಂತ ಹೇಳಿ ಅವ್ರು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಮೇಲೆ ಅಲ್ಲಿಂದ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಏನ್ ಮಾಡ್ತಾರೆ, ನಾವ್ ಈಗಾಗ್ಲೇ ಕಾಲುವೆನ ಅವರೇ ಬೈರ್ಫಿಕೇಶನ್ ಮಾಡಿ ಬೇರೆ ಕಡೆ ಬಿಟ್ಕೊಂಡಿರ್ತಾರೆ. ಅದು ನಮ್ಮ ಇದ್ರಲ್ಲಿ ಇರೋದಿಲ್ಲ, ಏನು ರೆಕಾರ್ಡ್ಸ್ ಅಲ್ಲಿ ಇರೋದಿಲ್ಲ. ಅವರು ಇದ್ರ ಮೇಲೆ ಅವ್ರು ಸ್ಟೇಗ್ ಹೋಗ್ತಾರೆ. ನಮ್ಮ ಮುನ್ಸಿಪಾಲಿಟಿ ಇದ್ರ ಮೇಲೆ ಸ್ಟೇನು ತಗೋತಾರೆ. ಸ್ಟೇ ತಗೊಂಡು ನಿಂತಿರುತ್ತೆ. ಬಟ್ ಅದು ನಮ್ಮ ವ್ಯಾಪ್ತಿಲಿ ಇರೋದ್ರಿಂದ, ರೆವಿನ್ಯೂ ವ್ಯಾಪ್ತಿಲಿ ಇರೋದ್ರಿಂದ ಇದನ್ನ ಸರ್ವೆ ಮಾಡಿಸಿದಾಗ ಅದ್ರಲ್ಲಿ ಕೆಲವೊಂದು ಮನೆಗಳು ಬಾಡಿಗೆ ಕೊಟ್ಟಿರೋದು, ಕೆಲವೊಂದು ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ ಒತ್ತುವರಿ ಆಗಿರುತ್ತೆ. ಇಷ್ಟು ಅದರಲ್ಲಿ ಇರುತ್ತೆ. ಆ ವೇಳೆ ಲ್ಯಾಂಡ್ ಲಾರ್ಡ್ ಏನಿದ್ದಾರೆ ಅವರು ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಯಾವ್ದು ಅಬ್ಜೆಕ್ಷನ್ ಮಾಡಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿದ್ದೇನು ಅಂದ್ರೆ ಸ್ಟೇ ಇರುತ್ತೆ, ವೆಯ್ಟ್ ಮಾಡಿ ಸರ್ ಅಂತ ಹೇಳಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿಸಿದ್ರು. ಅವ್ರ ಕೋರ್ಟಿಂದ ತರೋಷ್ಟರಲ್ಲಿ ಲೇಟ್ ಆಗತ್ತೆ ಅಂತ. ಬಟ್ ಅವರ ರಿಲೇಷನ್ ಒಬ್ರು ಬಂದು ಅದನ್ನ ಸ್ಟಾಪ್ ಮಾಡಿಸ್ತಾರೆ. ಅವರು ಬಂದು ಫಸ್ಟ್ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ವಿಷುವಲ್ಸ್ ಅಲ್ಲಿ ನೀವೇ ನೋಡ್ತೀರಾ, ಬಂದು ಕೂತ್ಕೊಂಡು ಮಾತಾಡ್ತಾರೆ. ಹೇಳ್ತೀನಿ ಹಿಂಗಿದೆ ನೋಡ್ಕೊಳ್ಳಿ, ಇದನ್ನ ಮಾಡ್ಲೇಬೇಕು, ಇವತ್ತು ನಾನ್ ಬಿಟ್ಟು ಹೋದ್ರು ನಾಳೆ ಆದ್ರೂ ಮಾಡ್ಲೇಬೇಕು ಅಂತ. ಅವರು ಟೈಮ್ ಕೇಳಿದಾಗ ಕೇಳೋ ರೀತಿ ಏನಿರುತ್ತೆ ಅದು ಇಲ್ಲ ಆಗಲ್ಲ ಅಂತ ಹೇಳಿದಾಗ ಏಕಾಏಕಿ ಸರ್ಕಾರಿ ದಾಖಲೆಗಳನ್ನ ಕಿತ್ಕೊಂಡು ಹೊಟ್ಟೋಗ್ತಾರೆ ಅವ್ರ ಹತ್ರ. ಆಮೇಲೆ ಇಲ್ದಿರೋ ಸುಳ್ಳು ಅಪಾದನೆಗಳೆಲ್ಲ ಮಾಡ್ತಾರೆ. ಆತ ಯಾರು ಅಂತಾನೆ ನೋಡಿಲ್ಲ. ಮತ್ತ ಲ್ಯಾಂಡ್ ಲಾರ್ಡ್ಸ್ ನಾವು ನೋಡೋದು ಫಸ್ಟ್ ಟೈಮ್ ಅವ್ರನ್ನ. ಬಟ್ ಆತ ಬಂದು ಇದು ನಮ್ಮನ್ನ ತಾಲಿಬಾನ್ಗೆಲ್ಲ ಹೋಲಿಸ್ತಾರೆ. ಆಮೇಲೆ ಇದು ಏನು 25 ಲಕ್ಷ ದುಡ್ಡು ಕೊಟ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ. ಆಮೇಲೆ ಅಲ್ಲಿರೋರ್ನ ಪ್ರೊವೋಕ್ ಮಾಡ್ತಾರೆ. ಬೇಸಿಕಲಿ ಇದೆಲ್ಲದಕ್ಕಿಂತ ಮುಖ್ಯ ಪ್ರೊವೋಕ್ ಮಾಡ್ತಾರೆ ಸ್ಥಳೀಯರ್ನ ಪ್ರೊವೋಕ್ ಮಾಡಿ ಇಲ್ದೇ ಇರೋದನ್ನ ಸೃಷ್ಟಿ ಮಾಡ್ಕೊಂತಾರೆ. ಲ್ಯಾಂಡ್ ಲಾರ್ಡ್ಸ್ ಆಗ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಅದರಿಂದ ಬಾಧಿತರಾದ್ರೆ ಯಾರು ಹೇಳ್ತಾ ಇಲ್ಲ. ಅವ್ರಾಗ ಅವರೇ ಒಪ್ಕೊಂತಾ ಇದಾರೆ, ಹೌದು ಸರ್ ನೀಲ್ಗಾಲುವೆ ಇತ್ತು, ಬಟ್ ಇಲ್ಲಿಂದ ನಾವ್ ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ, ಇದನ್ನೇ ಮಾಡಿ ಅನ್ನೋದು ಅವ್ರ ವಾದ. ಆದ್ರೆ ಅದಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಏನಿದೆ ಅಂದ್ರೆ ಅದನ್ನ ಪತಾ ಬದಲಾವಣೆ ಅಂತ ಮಾಡಿಸಿ ಅದನ್ನ ಚೇಂಜ್ ಮಾಡ್ಬೇಕು. ಅದು ಒಂದು ಎಕ್ಸ್ಟ್ರೀಮ್ ಲೆವೆಲ್ ವರೆಗೂ ಹೋಗಿ ಬರ್ಬೇಕು, DC ಲೆವೆಲ್ ಹೋಗಿ ಬರ್ಬೇಕು. ಒಪ್ಕೊಂಡ್ರೆ ಮಾತ್ರ ಅದು. ಅದನ್ನು ಇವ್ರು ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆ ಬರ್ತಿಲ್ಲ. ಬಟ್ ಮಾಡೋದಿಲ್ಲ ಎಲ್ಲೂ. ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಅಷ್ಟೊಂದೆಲ್ಲ ಮಾಡಿದ್ರು ಈಗ ಥರ್ಡ್ ಪಾರ್ಟಿ ಬಂದು ಅಲ್ಲಿ KSRP ಎಂಪ್ಲಾಯಿ ಅಪ್ಪ ಬಂದು ಬಾಯಿಗೆ ಹೇಗೆ ಇಡ್ತಾ ಇಲ್ದಂಗಿದೆ. ಅವರು ಕೂಡ ಒಬ್ರು ಗವರ್ಮೆಂಟ್ ಅಧಿಕಾರಿ. ಹೌದು. ಅಧಿಕಾರಿಯಾಗಿ ಮತ್ತೊಬ್ಬ ಅಧಿಕಾರಿಗೆ ಈಗ ಅವರು ನಿಮ್ಗೆ ತಾಲಿಬಾನ್ ಗೂಂಡಾಗಳು ಅನ್ನೋದಾಗ್ಲಿ ಅಥವಾ 25 ಲಕ್ಷ ಲಂಚ ಪಡೆದಿದ್ದಾರೆ ಅನ್ನೋದಾಗ್ಲಿ, ಈ ಆರೋಪಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್? ಇಲ್ಲ, ನಾನು ಅವತ್ತೇ ಆತನ ಕರ್ಸ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೂ ಹೇಳಿದಿರಿ. ಈಗ ಅವರು ಈಗ ಕೆಲವು ದಿನ ಟೈಮ್ ತಗೊಂಡಿದ್ರೆ ನಮ್ಗೆ ಮೇಜರ್ ಅದಲ್ಲಿ ಸ್ಟೇ ಇದೆಯಾ ಅನ್ನೋದು ನಮ್ಗೆ ಕ್ಲಾರಿಫೈ ಆಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಮಾಡಿರೋ ಪ್ರಕಾರ ಚೀಫ್ ಸೆಕ್ರೆಟರಿ ಅಂತ ಮಾಡಿದ್ದಾರೆ. ಯಾವ ಚೀಫ್ ಸೆಕ್ರೆಟರಿ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದರಿಂದ ಅದನ್ನ ನಾವು ಕ್ಲಾರಿಫಿಕೇಶನ್ ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬಟ್ ಅದನ್ನ ಬಿಡಬಾರ್ದು, ನಾವು ಎಸ್ಕಲೇಟ್ ಮಾಡಿದ್ವಿ, ಈಗ ಆಲ್ರೆಡಿ ಎಸ್ಕಲೇಟ್ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಇದು ಮಾಡ್ತಾ ಇದೀವಿ. ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆ ನಿಮ್ಗೆ ಯಾವ ರೀತಿಯಲ್ಲಿ ಸ್ಪಂದಿಸಿದೆ?
ಅವ್ರಿಗೆ ಅವಕ್ಕೆ ಹೇಳಿದ ತಕ್ಷಣ ಪಾಪ ಬಂದು ಸ್ಥಳಕ್ಕೆ ಬಂದು ಅದನ್ನ ಒಂದು ಇದು ಮಾಡ್ಕೊಟ್ರು, ಸಹಕಾರ ಮಾಡ್ಕೊಟ್ರು. ಅವ್ರದ್ದು ನಮ್ಗೆ ಸಮಸ್ಯೆ ಆಗ್ಲಿಲ್ಲ. ಬಟ್ ಈತ ಮಾತಾಡಿದ್ದು ಅಫಿಷಿಯಲ್ ಆಗಿ ಮಾತಾಡಿದ್ದು ನಮ್ಗೆ ದೊಡ್ಡ ರಾಮಣ್ಣ. ಆತ ನೀವು ಆರೋಪಿತ ಏನಾದ್ರು ನಿಮ್ಮ ಸಿಕ್ಕಿದಾರ ನಿಮ್ಮ ಕೈಗೆ? ಇಲ್ಲ ಮತ್ತೆ ಸಿಗ್ಲೇ ಇಲ್ಲ. ನೆನ್ನೆನೂ ಹೋಗಿದ್ದೀರಿ, ನೆನ್ನೆನೂ ಇರ್ಲಿಲ್ಲ. ಸೊ ಹಾಗಾಗಿ ಅವ್ರನ್ನ ನಾವು ನಾಪತ್ತೆ ಆಗಿದ್ದಾರೆ ಅಂತ ಆಗಿದ್ದಾರೆ ಈಗ. ಅದಕ್ಕೆ ಅಷ್ಟ್ರಲ್ಲಿ ಅಟ್ಲೀಸ್ಟ್ ನಮ್ಗೆ ಮೀನ್ ಮೈಲ್ ನಮ್ಗೆ ಇದು ಸಿಗ್ಲಿ, ನಮ್ಗೆ ಸ್ಟೇ ಇದೆ ಅನ್ನೋದು ನಮ್ಮ ಮೇಲೆ ಅಲಿಗೇಷನ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸ್ಟೇ ಇದೆಯಾ ಇಲ್ವಾ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಹಾಗಾಗಿ ವೆಯ್ಟ್ ಮಾಡ್ತೇವೆ. ಎಸ್ ಸರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ವೇರಸಂದ್ರ ಗ್ರಾಮದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಉದ್ವಿಗ್ನತೆ ಉಂಟಾಗಿದೆ. ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳನ್ನು ತೆರವುಗೊಳಿಸಲು ತೆರಳಿದ್ದ ಅಧಿಕಾರಿಗಳ ಮೇಲೆ ಸ್ಥಳೀಯ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ಬೈಯೋದಾಗ್ಲಿ, ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಉಪತಹಶೀಲ್ದಾರ್ ನವೀನ್ ಕುಮಾರ್ ಕೂಡ ನಮ್ಮ ಹತ್ರ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು. ಅವರ ಮೇಲೆ 25 ಲಕ್ಷ ರೂಪಾಯಿ ಲಂಚದ ಆರೋಪ ಕೂಡ ಮಾಡಲಾಗಿದೆ. ಈ ಸಂಬಂಧ ಸತೀಶ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಅಂತ ತಹಶೀಲ್ದಾರ್ ಅವರು ಹೇಳಿದ್ದಾರೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.